ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ರಾಜ್ಯ 51ನೇ ರಾಜ್ಯ ದಂತ ಸಮ್ಮೇಳನ ನಡೀತಾ ಇರುವಂಥದ್ದು. ಕಾರವಾರದ ಅಜ್ವಿವಶನ್ ಹಾಲ್ನಲ್ಲಿ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ದೊರೆತಿದೆ. ಗಮನಿಸಬಹುದು, ಸಮ್ಮೇಳನದ ಅಂಗವಾಗಿ ಇವತ್ತು ವಸ್ತು ಪ್ರದರ್ಶನ ಮಳಿಗೆ ಕೂಡ ಇದೆ. ದೇಶದ ವಿವಿಧ ಭಾಗಗಳಿಂದ ದಂತ ವೈದ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರಿಕರಗಳು ಕೂಡ ಇವತ್ತು ಈ ಒಂದು ಪ್ರದರ್ಶನ ಮಳಿಗೆಯಲ್ಲಿ ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ದಂತ ವೈದ್ಯರಾಗಿರ್ಬೋದು ಅಥವಾ ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಇವತ್ತು ಸಮ್ಮೇಳನವನ್ನು ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಉದ್ಘಾಟನೆ ಕೂಡ ನೆರವೇರಿಸಿದ್ದಾರೆ. ಗಮನಿಸಬಹುದು, ಎಲ್ಲ ಪರಿಕರಗಳು ಅಂದರೆ ದಂತ ವೈದ್ಯರಿಗೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳು ಕೂಡ ಇದಿರುವಂಥದ್ದು. ಹೀಗಾಗಿ ಈ ಒಂದು ಸಮ್ಮೇಳನ ಕೂಡ ವಿಶೇಷತೆ ಕೂಡ ಪಡ್ಕೊಂಡಿರುವಂಥದ್ದು. ಕರ್ನಾಟಕದ ಸುಮಾರು 600ಕ್ಕೂ ಹೆಚ್ಚು ದಂತ ವೈದ್ಯರುಗಳು ಕೂಡ ಇವತ್ತು ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಮ್ಮೇಳನದ ಬಗ್ಗೆ ಸಂಬಂಧಪಟ್ಟ ಅಸೋಸಿಯೇಷನ್ನ ಪ್ರಮುಖರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ಅಂದ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತು ಸಮ್ಮೇಳನ ನಡೀತಿದೆ ಸರ್, ಸಮ್ಮೇಳನದ ಪ್ರಮುಖ ಉದ್ದೇಶ ಏನು? ಇದು ಪ್ರತಿ ವರ್ಷ ನಡೀತದೆ. ನಮ್ಮ ಕರ್ನಾಟಕ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ವತಿಯಿಂದ ಇದು 51ನೇ ಕಾನ್ಫರೆನ್ಸ್, ಆ್ಯನ್ಯುಯಲ್ ಕಾನ್ಫರೆನ್ಸ್, ಸ್ಟೇಟ್ ಕಾನ್ಫರೆನ್ಸ್ ಇರ್ತದೆ. ಪ್ರತಿ ವರ್ಷ ಒಂದೊಂದು ಬೆಂಗಳೂರು, ಮಂಗಳೂರು ಹಾಗೆ ಎಲ್ಲ ಕಡೆಯಿಂದ ಆಗ್ತದೆ. ಈ ವರ್ಷ ನಾವು ಉತ್ತರ ಕನ್ನಡ ಜಿಲ್ಲೆಯವರು ನಾವಿದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವಿದನ್ನು ಹೋಸ್ಟ್ ಮಾಡಿದ್ದೇವೆ ಕಾರವಾರದಲ್ಲಿ. ನಮ್ಮದು ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು. ಮತ್ತು ಇಲ್ಲಿ ಮೆಟೀರಿಯಲ್ ಸ್ಟಾಲ್ಸ್ ಎಲ್ಲ ನೀವೇನು ನೋಡ್ತಾ ಇದ್ದೀರಿ, ಇದರಲ್ಲಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸೇಲ್ ಮಾಡ್ತಾರೆ. ನಾವು ಕ್ಲಿನಿಕಲ್ಲಿ ಯೂಸ್ ಮಾಡುವಂಥ ಸಿಮೆಂಟ್ಸ್ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಟೂಲ್ಸ್ ಆಗಲಿ, ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಇಲ್ಲಿ ಎಲ್ಲ ಸೇಲಿಗೆಲ್ಲ ಬಂದಿರ್ತದೆ. ನಾವಿಲ್ಲಿ ಇಲ್ಲಿ ಡೆಮೋ ನೋಡ್ತೇವೆ, ಅದನ್ನು ಯೂಸ್ ಮಾಡಿ ಒಂದ್ಸಲ ಪ್ರಯತ್ನ ಮಾಡಿ. ಪ್ಲಸ್ ನಮ್ಮ ಇಲ್ಲಿ ಸೈಂಟಿಫಿಕ್ ಟಾಕ್ಸ್ ಬೆಳಗ್ಗೆಯಿಂದ ಸಂಜೆವರೆಗೆ ಕಂಟಿನ್ಯೂಸ್ 3 ದಿವಸ ನಡೀತಾ ಇರ್ತದೆ. ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರೋದೇ ಮೈನ್ ಉದ್ದೇಶ. ರಾಜ್ಯದಲ್ಲಿ ಸುಮಾರು ಎಷ್ಟು ಜನ ದಂತ ವೈದ್ಯರುಗಳಿದ್ದಾರೆ? ವಿದ್ಯಾರ್ಥಿಗಳು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಅವರೆಲ್ಲರೂ ಭಾಗವಹಿಸಿದ್ದಾರೆ ಅಥವಾ ಹೇಗೆ? ರಾಜ್ಯದ ID ಅಂದರೆ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್, ಇದರ ಎಲ್ಲ ಸದಸ್ಯರು, ಎಲ್ಲ ಕಾಲೇಜಿನ ಸ್ಟಾಫ್ಸು, ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಇದಕ್ಕೆ ಭಾಗವಹಿಸ್ತಾರೆ. ಇಲ್ಲಿ ಭಾಗವಹಿಸೋದ್ರಿಂದ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ನ್ಯೂ ನಾಲೆಜ್, ಈಗ ನಾವು ಕಲಿತಾಗ ಏನಿತ್ತು ಈಗ ಅದೆಷ್ಟೋ ಅಡ್ವಾನ್ಸ್ಮೆಂಟ್ ಆಗಿದೆ, ಅಂಥದ್ದೆಲ್ಲ ಈಗ ಹೊಸದಾಗಿ ಅದರ ಬಗ್ಗೆ ಕಲೀಲಿಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ. ಅದನ್ನು ಇವರೆಲ್ಲ ಉಪಯೋಗಿಸ್ಕೊಳ್ತಾರೆ. ಹೀಗೆ ನಡೀತಾ ಇದೆ. ಏನು ಹೇಳ್ತೀರಿ ಸರ್ ಸಮ್ಮೇಳನ? ಇದು ಬಹಳೊಂದು ಅಂದರೆ ಮಹತ್ವದ ಸಮ್ಮೇಳನ ಮತ್ತು ನಾವು ಭಾಳ ಖುಷಿ ಆಗ್ತಾಯಿದೆ. ನಮಗೆ ಇದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಮತ್ತು ನಮ್ಮೊಂದು ಇಲ್ಲಿ ಕಾಲೇಜಿಲ್ಲ ನಮ್ಮ ಕಾರವಾರದಲ್ಲಿ, ಆದರೂ ಕೂಡ ನಮ್ಮ ಪ್ರೈವೇಟ್ ಡೆಂಟಿಸ್ಟ್ ಸೇರಿ ತಮ್ಮ ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಇದು ಮಾಡ್ತಾಯಿದೆ ಮತ್ತು ಭಾಳ ಸಕ್ಸಸ್ಫುಲ್ ಆಗಿದೆ. 500 ರಿಜಿಸ್ಟ್ರೇಷನ್ಸ್ ಆಗಿದೆ. ಭಾಳ ಖುಷಿ ಆಗ್ತಾಯಿದೆ. ಭಾಳಷ್ಟು ಜನರು ಬಂದಿದ್ದಾರೆ. ಈವನ್ ಫ್ರಮ್ ಗೋವಾ, ಮಹಾರಾಷ್ಟ್ರ, ಔಟ್ಸೈಡ್ ಸ್ಟೇಟ್ಗಳಿಂದ ಇದು ಅಟೆಂಡ್ ಮಾಡಿದ್ದಾರೆ. ತುಂಬ ಜನ ಬಂದಿದ್ದಾರೆ. ಸಚಿವರು ಕೂಡ ಇವತ್ತು ಸಮ್ಮೇಳನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸರ್, ಏನು ಹೇಳ್ತೀರಿ ಸರ್? ಸಚಿವರು ಕೂಡ ಸಚಿವರಾಗಿ ಬಂದಂತಹ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಮೂಲತಃ ದಂತವೈದ್ಯರೇ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ ಪ್ರಕಾರ ಅಂತ ಹೇಳಿದರೆ, ತಾವು ಸಚಿವರಾದರೂ ಕೂಡ ಈ ದಂತವೈದ್ಯಕೀಯ ಬಗೆಗೆ ಏನು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದ್ರ ಬಗ್ಗೆ ತಾನು ಯಾವಾಗಲೂ ಅದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ತಾನು ಅದನ್ನು ಇದು ಬಂದೇ ಬರ್ತೇನೆ ಅಂತ ಕಾರ್ಯಕ್ರಮಗಳಿಗೆ ಅಂತ ಹೇಳಿದರು. ಮತ್ತು ಕಾರವಾರದಂತಹ ಸುಂದರ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜಿಸೋದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಡೆಂಟಲ್ ಕಾಲೇಜ್ ಇಲ್ಲ ಮತ್ತು ವಿದ್ಯಾರ್ಥಿಗಳ ಸಪೋರ್ಟ್ ನಮಗೆ ಇಲ್ಲಿ ಸಿಗೋದಿಲ್ಲ. ಯಾಕಂದರೆ ಮ್ಯಾನ್ ಪವರ್ ಕಡಿಮೆ ಆಗ್ತದೆ. ನಾವು ಪ್ರೈವೇಟ್ ಪ್ರಾಕ್ಟೀಷನರ್ಸು ಎಲ್ಲ ಲೈಕ್ ಮೈಂಡೆಡ್ ಡೆಂಟಿಸ್ಟ್ಗಳು, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮೆಂಬರ್ಸ್ಗಳು ಸೇರಿಕೊಂಡು ಇಲ್ಲಿ ಇದನ್ನು ಇವತ್ತು ಆಯೋಜಿಸಿದ್ದೇವೆ. ಮತ್ತು ಇದರಿಂದ ಈ ಯುವ ಪೀಳಿಗೆಗೆ ಅಥವಾ ಯಂಗ್ ಡೆಂಟಿಸ್ಟ್ಗೆ ಅನುಕೂಲದ ಜೊತೆಗೆ ಮೊದಲೇ ನಾವು ಕೂಡ ಏನು ಸೀನಿಯರ್ ಡೆಂಟಿಸ್ಟ್ಗಳಿದ್ದೇವೆ, ನಮಗೂ ಕೂಡ ಹೊಸ ಆವಿಷ್ಕಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಹೊಸ ಮಟೀರಿಯಲ್ಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೆ, ಅದೇ ರೀತಿಯ ಏನೇನು ಜಗತ್ತಿನಲ್ಲಿ ಈಗ ದಂತವೈದ್ಯಕೀಯದಲ್ಲಿ ಹೊಸದೇನು ನಡೀತಾ ಇದೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ತನ್ಮೂಲಕ ಈ ಸಾಮಾನ್ಯ ಜನರಿಗೆಲ್ಲ ಕೂಡ ಉನ್ನತ ಮಟ್ಟದ ಗುಣಮಟ್ಟದ ಈ ಟ್ರೀಟ್ಮೆಂಟನ್ನು ಕೊಡಬೇಕನ್ನೋದು ಮುಖ್ಯವಾಗಿ ಈ ರೀತಿಯ ಕಾನ್ಫರೆನ್ಸ್ ಮಾಡೋದರ ಉದ್ದೇಶ ಆಗಿರುತ್ತೆ. ಒಟ್ಟಿನಲ್ಲಿ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ಕೂಡ ಇದೆ. ಇವತ್ತಿನ ದಿನಗಳಲ್ಲಿ ಹೊಸ ತಂತ್ರಜ್ಞಾನಗಳ ಮೂಲಕ ಅಂದರೆ ದಂತ ವೈದ್ಯ ಕ್ಷೇತ್ರದಲ್ಲಿ ಆಗಬೇಕಾದಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ಇವತ್ತಿನ ವೈದ್ಯರುಗಳಿಗೆ ವಿಷಯಗಳನ್ನು ತಿಳಿಸುವ ಉದ್ದೇಶದಿಂದ ಈ ಒಂದು ಸಮ್ಮೇಳನ ಆಯೋಜಿಸಿದ್ದೇವೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ದಂತ ಮಹಾವಿದ್ಯಾಲಯ ಇಲ್ಲದೇ ಇದ್ದರೂ ಕೂಡ ಇಲ್ಲಿನ ಒಂದು ಸಂಘದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾಗಿ ಪ್ರಮುಖರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ,
ರಿಪಬ್ಲಿಕ್ ಕನ್ನಡ ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ರಾಜ್ಯ 51ನೇ ರಾಜ್ಯ ದಂತ ಸಮ್ಮೇಳನ ನಡೀತಾ ಇರುವಂಥದ್ದು. ಕಾರವಾರದ ಅಜ್ವಿವೋಷನ್ ಹಾಲ್ನಲ್ಲಿ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ದೊರೆತಿದೆ, ಗಮನಿಸ್ಬೋದು. ಸಮ್ಮೇಳನದ ಅಂಗವಾಗಿ ಇವತ್ತು ವಸ್ತು ಪ್ರದರ್ಶನ ಮಳಿಗೆ ಕೂಡ ಇದೆ. ದೇಶದ ವಿವಿಧ ಭಾಗಗಳಿಂದ ದಂತವೈದ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರಿಕರಗಳು ಕೂಡ ಇವತ್ತು ಈ ಒಂದು ಪ್ರದರ್ಶನ ಮಳಿಗೆಯಲ್ಲಿ ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ದಂತ ವೈದ್ಯರಾಗಿರ್ಬೋದು ಅಥವಾ ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಇವತ್ತು ಸಮ್ಮೇಳನವನ್ನು ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಉದ್ಘಾಟನೆ ಕೂಡ ನೆರವೇರಿಸಿದ್ದಾರೆ, ಗಮನಿಸ್ಬೋದು. ಎಲ್ಲ ಪರಿಕರಗಳು ಅಂದರೆ ದಂತ ವೈದ್ಯರಿಗೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳು ಕೂಡ ಇದಿರುವಂಥದ್ದು. ಹೀಗಾಗಿ ಈ ಒಂದು ಸಮ್ಮೇಳನ ಕೂಡ ವಿಶೇಷತೆ ಕೂಡ ಪಡ್ಕೊಂಡಿರುವಂಥದ್ದು. ಕರ್ನಾಟಕದ ಸುಮಾರು 600ಕ್ಕೂ ಹೆಚ್ಚು ದಂತ ವೈದ್ಯರುಗಳು ಕೂಡ ಇವತ್ತು ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಮ್ಮೇಳನದ ಬಗ್ಗೆ ಸಂಬಂಧಪಟ್ಟ ಅಸೋಸಿಯೇಷನ್ನ ಪ್ರಮುಖರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ಅಂದ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತು ಸಮ್ಮೇಳನ ನಡೀತಿದೆ ಸರ್, ಸಮ್ಮೇಳನದ ಪ್ರಮುಖ ಉದ್ದೇಶ ಏನು? ಇದು ಪ್ರತಿ ವರ್ಷ ನಡೀತದೆ. ನಮ್ಮ ಕರ್ನಾಟಕ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ವತಿಯಿಂದ ಇದು 51ನೇ ಕಾನ್ಫರೆನ್ಸ್, ಆ್ಯನ್ಯುಯಲ್ ಕಾನ್ಫರೆನ್ಸ್, ಸ್ಟೇಟ್ ಕಾನ್ಫರೆನ್ಸ್ ಇರ್ತದೆ. ಪ್ರತಿ ವರ್ಷ ಒಂದೊಂದು ಬೆಂಗಳೂರು, ಮಂಗಳೂರು ಹಾಗೆ ಎಲ್ಲ ಕಡೆಯಿಂದ ಆಗ್ತದೆ. ಈ ವರ್ಷ ನಾವು ಉತ್ತರ ಕನ್ನಡ ಜಿಲ್ಲೆಯವರು ನಾವಿದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವಿದನ್ನು ಹೋಸ್ಟ್ ಮಾಡಿದ್ದೇವೆ ಕಾರವಾರದಲ್ಲಿ. ನಮ್ಮದು ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು. ಮತ್ತು ಇಲ್ಲಿ ಮೆಟೀರಿಯಲ್ ಸ್ಟಾಲ್ಸ್ ಎಲ್ಲ ನೀವೇನು ನೋಡ್ತಾ ಇದ್ದೀರಿ, ಇದರಲ್ಲಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸೇಲ್ ಮಾಡ್ತಾರೆ. ನಾವು ಕ್ಲಿನಿಕಲ್ಲಿ ಯೂಸ್ ಮಾಡುವಂಥ ಸಿಮೆಂಟ್ಸ್ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಟೂಲ್ಸ್ ಆಗಲಿ, ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಇಲ್ಲಿ ಎಲ್ಲ ಸೇಲಿಗೆಲ್ಲ ಬಂದಿರ್ತದೆ. ನಾವಿಲ್ಲಿ ಇಲ್ಲಿ ಡೆಮೋ ನೋಡ್ತೇವೆ, ಅದನ್ನು ಯೂಸ್ ಮಾಡಿ ಒಂದ್ಸಲ ಪ್ರಯತ್ನ ಮಾಡಿ. ಪ್ಲಸ್ ನಮ್ಮ ಇಲ್ಲಿ ಸೈಂಟಿಫಿಕ್ ಟಾಕ್ಸ್ ಬೆಳಗ್ಗೆಯಿಂದ ಸಂಜೆವರೆಗೆ ಕಂಟಿನ್ಯೂಸ್ 3 ದಿವಸ ನಡೀತಾ ಇರ್ತದೆ. ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರೋದೇ ಮೈನ್ ಉದ್ದೇಶ. ರಾಜ್ಯದಲ್ಲಿ ಸುಮಾರು ಎಷ್ಟು ಜನ ದಂತ ವೈದ್ಯರುಗಳಿದ್ದಾರೆ? ವಿದ್ಯಾರ್ಥಿಗಳು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಅವರೆಲ್ಲರೂ ಭಾಗವಹಿಸಿದ್ದಾರೆ ಅಥವಾ ಹೇಗೆ? ರಾಜ್ಯದ ID ಅಂದರೆ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್, ಇದರ ಎಲ್ಲ ಸದಸ್ಯರು, ಎಲ್ಲ ಕಾಲೇಜಿನ ಸ್ಟಾಫ್ಸು, ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಇದಕ್ಕೆ ಭಾಗವಹಿಸ್ತಾರೆ. ಇಲ್ಲಿ ಭಾಗವಹಿಸೋದ್ರಿಂದ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ನ್ಯೂ ನಾಲೆಜ್, ಈಗ ನಾವು ಕಲಿತಾಗ ಏನಿತ್ತು ಈಗ ಅದೆಷ್ಟೋ ಅಡ್ವಾನ್ಸ್ಮೆಂಟ್ ಆಗಿದೆ, ಅಂಥದ್ದೆಲ್ಲ ಈಗ ಹೊಸದಾಗಿ ಅದರ ಬಗ್ಗೆ ಕಲೀಲಿಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ. ಅದನ್ನು ಇವರೆಲ್ಲ ಉಪಯೋಗಿಸ್ಕೊಳ್ತಾರೆ. ಹೀಗೆ ನಡೀತಾ ಇದೆ. ಏನು ಹೇಳ್ತೀರಿ ಸರ್ ಸಮ್ಮೇಳನ? ಇದು ಬಹಳೊಂದು ಅಂದರೆ ಮಹತ್ವದ ಸಮ್ಮೇಳನ ಮತ್ತು ನಾವು ಭಾಳ ಖುಷಿ ಆಗ್ತಾಯಿದೆ. ನಮಗೆ ಇದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಮತ್ತು ನಮ್ಮೊಂದು ಇಲ್ಲಿ ಕಾಲೇಜಿಲ್ಲ ನಮ್ಮ ಕಾರವಾರದಲ್ಲಿ, ಆದರೂ ಕೂಡ ನಮ್ಮ ಪ್ರೈವೇಟ್ ಡೆಂಟಿಸ್ಟ್ ಸೇರಿ ತಮ್ಮ ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಇದು ಮಾಡ್ತಾಯಿದೆ ಮತ್ತು ಭಾಳ ಸಕ್ಸಸ್ಫುಲ್ ಆಗಿದೆ. 500 ರಿಜಿಸ್ಟ್ರೇಷನ್ಸ್ ಆಗಿದೆ. ಭಾಳ ಖುಷಿ ಆಗ್ತಾಯಿದೆ. ಭಾಳಷ್ಟು ಜನರು ಬಂದಿದ್ದಾರೆ. ಈವನ್ ಫ್ರಮ್ ಗೋವಾ, ಮಹಾರಾಷ್ಟ್ರ, ಔಟ್ಸೈಡ್ ಸ್ಟೇಟ್ಗಳಿಂದ ಇದು ಅಟೆಂಡ್ ಮಾಡಿದ್ದಾರೆ. ತುಂಬ ಜನ ಬಂದಿದ್ದಾರೆ. ಸಚಿವರು ಕೂಡ ಇವತ್ತು ಸಮ್ಮೇಳನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸರ್, ಏನು ಹೇಳ್ತೀರಿ ಸರ್? ಸಚಿವರು ಕೂಡ ಸಚಿವರಾಗಿ ಬಂದಂತಹ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಮೂಲತಃ ದಂತವೈದ್ಯರೇ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ ಪ್ರಕಾರ ಅಂತ ಹೇಳಿದರೆ, ತಾವು ಸಚಿವರಾದರೂ ಕೂಡ ಈ ದಂತವೈದ್ಯಕೀಯ ಬಗೆಗೆ ಏನು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದ್ರ ಬಗ್ಗೆ ತಾನು ಯಾವಾಗಲೂ ಅದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ತಾನು ಅದನ್ನು ಇದು ಬಂದೇ ಬರ್ತೇನೆ ಅಂತ ಕಾರ್ಯಕ್ರಮಗಳಿಗೆ ಅಂತ ಹೇಳಿದರು. ಮತ್ತು ಕಾರವಾರದಂತಹ ಸುಂದರ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜಿಸೋದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಡೆಂಟಲ್ ಕಾಲೇಜ್ ಇಲ್ಲ, ಮತ್ತು ವಿದ್ಯಾರ್ಥಿಗಳ ಸಪೋರ್ಟ್ ನಮಗೆ ಇಲ್ಲಿ ಸಿಗೋದಿಲ್ಲ. ಯಾಕಂದರೆ ಮ್ಯಾನ್ ಪವರ್ ಕಡಿಮೆ ಆಗ್ತದೆ. ನಾವು ಪ್ರೈವೇಟ್ ಪ್ರಾಕ್ಟೀಷನರ್ಸು ಎಲ್ಲ ಲೈಕ್ ಮೈಂಡೆಡ್ ಡೆಂಟಿಸ್ಟ್ಗಳು, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮೆಂಬರ್ಸ್ಗಳು ಸೇರಿಕೊಂಡು ಇಲ್ಲಿ ಇದನ್ನು ಇವತ್ತು ಆಯೋಜಿಸಿದ್ದೇವೆ. ಮತ್ತು ಇದರಿಂದ ಈ ಯುವ ಪೀಳಿಗೆಗೆ ಅಥವಾ ಯಂಗ್ ಡೆಂಟಿಸ್ಟ್ಗೆ ಅನುಕೂಲದ ಜೊತೆಗೆ ಮೊದಲೇ ನಾವು ಕೂಡ ಏನು ಸೀನಿಯರ್ ಡೆಂಟಿಸ್ಟ್ಗಳಿದ್ದೇವೆ, ನಮಗೂ ಕೂಡ ಹೊಸ ಆವಿಷ್ಕಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಹೊಸ ಮಟೀರಿಯಲ್ಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೆ, ಅದೇ ರೀತಿಯ ಏನೇನು ಜಗತ್ತಿನಲ್ಲಿ ಈಗ ದಂತವೈದ್ಯಕೀಯದಲ್ಲಿ ಹೊಸದೇನು ನಡೀತಾ ಇದೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ತನ್ಮೂಲಕ ಈ ಸಾಮಾನ್ಯ ಜನರಿಗೆಲ್ಲ ಕೂಡ ಉನ್ನತ ಮಟ್ಟದ ಗುಣಮಟ್ಟದ ಈ ಟ್ರೀಟ್ಮೆಂಟನ್ನು ಕೊಡಬೇಕನ್ನೋದು ಮುಖ್ಯವಾಗಿ ಈ ರೀತಿಯ ಕಾನ್ಫರೆನ್ಸ್ ಮಾಡೋದರ ಉದ್ದೇಶ ಆಗಿರುತ್ತೆ. ಒಟ್ಟಿನಲ್ಲಿ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ಕೂಡ ಇದೆ. ಇವತ್ತಿನ ದಿನಗಳಲ್ಲಿ ಹೊಸ ತಂತ್ರಜ್ಞಾನಗಳ ಮೂಲಕ ಅಂದರೆ ದಂತ ವೈದ್ಯ ಕ್ಷೇತ್ರದಲ್ಲಿ ಆಗಬೇಕಾದಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಂದ ಇವತ್ತಿನ ವೈದ್ಯರುಗಳಿಗೆ ವಿಷಯಗಳನ್ನು ತಿಳಿಸುವ ಉದ್ದೇಶದಿಂದ ಈ ಒಂದು ಸಮ್ಮೇಳನ ಆಯೋಜಿಸಿದ್ದೇವೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ದಂತ ಮಹಾವಿದ್ಯಾಲಯ ಇಲ್ಲದೇ ಇದ್ದರೂ ಕೂಡ ಇಲ್ಲಿನ ಒಂದು ಸಂಘದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾಗಿ ಪ್ರಮುಖರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ ಕಾರವಾರ.